ಇಂದಿನ ರೆಸಿಪಿಯಲ್ಲಿ ತಾಜಾ ಕಡಲೆ ಸೊಪ್ಪಿನ ಸರಳವಾದ ಮಸಾಲೆ ಇಲ್ಲದಂಥ ಮನೆಯಲ್ಲೇ ಸ್ಪೆಷಲ್ಲಾಗಿ ಮಾಡುವ ಆರೋಗ್ಯಕರವಾದ ಕಡಲೆ ಸೊಪ್ಪಿನ ಪಲ್ಯ. ಕಡಿಮೆ ಎಣ್ಣೆ ಹೆಚ್ಚು ರುಚಿ. ಅನ್ನದ ಜೊತೆ ಅಥವಾ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ಸೊಪ್ಪನ್ನು ಸ್ವಚ್ಛಾಗಿ ತೊಳ್ಕೊಂಡು ಸರಳವಾಗಿ ಮಸಾಲೆ ಇಲ್ಲದೇ ಆರೋಗ್ಯ ಹಾಳು ಆಗದಂತೆಯೇ ಮನೆಯಲ್ಲೇ ಸ್ಪೆಷಲ್ಲಾಗಿ ಮಾಡುವಂಥ ರೆಸಿಪಿ. ಇದರಲ್ಲಿ ಐರನ್ ಹೆಚ್ಚು ಇರೋದರಿಂದ ರಕ್ತಹೀನತೆ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತದೆ. ನಾರಿನಾಂಶ ಜಾಸ್ತಿ ಇದ್ದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಉಪಯೋಗವಾಗುತ್ತದೆ. ನೋಡ್ರಿ, ನಾನು ತೊಗರಿಬೇಳೆ ತಗೊಂಡೇನ್ರಿ 1 ಕಪ್ ಅಷ್ಟು. ಅದನ್ನು ಸ್ವಲ್ಪ ತೊಳ್ಕೊಂಡು ಇಟ್ಕೊಂಡು ಒಂದು 10 ನಿಮಿಷ ನೆನೆ ಇಡೋಣ. ಈ ಸೊಪ್ಪಿನಿಂದ ದೇಹದಲ್ಲಿ ಉಷ್ಣಾಂಶ ಸಮತೋಲನವನ್ನು ನೀಡಲು ಸಹಕರಿಸುತ್ತದೆ. ಇದನ್ನು ಈ ಥರ ಬಿಡಿಸ್ಕೊಂಡು ಇಟ್ಕೋಬೇಕು. ಊಟ ಕ್ಲೀನಾಗಿ ಈ ಥರ ಬಿಡಿಸ್ಕೊಂಡು ಇಟ್ಕೊಳ್ಳೋಣ. ನೋಡ್ರಿ, ಈ ಥರ ಬಂತು. ಒಟ್ಟು ಬಿಡಿಸ್ಕೊಂಡು ಇಟ್ಕೊಂಡೆ. ಈ ಕಡೆ ತೊಗರಿಬೇಳೆ 10 ನಿಮಿಷ ನೆನೆಸಿಟ್ಟಿದ್ನೆಲ್ಲ ಈ ಥರ ಆಗೈತೆ ನೋಡ್ರಿ. ಚೆನ್ನಾಗಿ ನೆಂದತಿ. 1 ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇಷ್ಟೇ. ಮಸಾಲೆ ಏನು ಜಾಸ್ತಿನೂ ಬೇಡ, ಅದಕ್ಕೆ ಜಾಸ್ತಿ ಅಗತ್ಯನೇ ಇಲ್ಲ. ಟೇಸ್ಟಾಗಿ ಚೆನ್ನಾಗಿರ್ತೈತಿ. ನೋಡ್ರಿ, ಹೆಚ್ಚಿಟ್ಕೊಂಡೇನೆ ಸಣ್ಣದಾಗಿ. ಎರಡು ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಮತ್ತು ನಾವು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟೆ ಹಣ್ಣು ಅವನ್ನೆಲ್ಲ ಹೆಚ್ಚಿಟ್ಕೊಂಡಿರ್ತಾವಲ್ಲ ಅವನ್ನೆಲ್ಲನೂ ಹಾಕೋಣ. ಮತ್ತು ನೋಡ್ರಿ, ಇದನ್ನು ತೊಳೆದೆಲ್ಲ ಇಟ್ಕೊಂಡಿದ್ದೆ. ಈ ಕಡೆಯೂ ಚೆನ್ನಾಗಿ ನೆಂದತಿ. ಫಸ್ಟಿಗೆ ತೊಗರಿಬೇಳೆನ ಹಾಕ್ಯಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಕಡಲೆ ಸೊಪ್ಪನ್ನು ಅದಕ್ಕೆ ಹಾಕ್ಯಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಯಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ನೀರಿನ ಅಗತ್ಯನೇ ಇಲ್ಲ. ಅರಿಶಿನ ಪುಡಿ. ನೋಡ್ರಿ, ಈ ಥರ ರೆಡಿ ಆಯ್ತು. ಇದು ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ತಿನ್ಬೋದು. ಚೆನ್ನಾಗಿ ಟೇಸ್ಟಿಯಾಗಿರ್ತೈತಿ. ಫಾಸ್ಟ್ ಫುಡ್ ಕಡೆಗೆ ಹೋಗುವ ಬದಲು ನಾವು ಇಂಥ ಹಳ್ಳಿ ಸೊಪ್ಪಿನ ದಿನನಿತ್ಯ ಈ ಕಡಲೆ ಸೊಪ್ಪಿನ ರೆಸಿಪಿ ನಿಮ್ಮ ಮನೆಯಲ್ಲಿ ಮಾಡಿ ಇದು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರಿಬೇಡಿ ಅಭಿಪ್ರಾಯವನ್ನು ತಿಳಿಸೋದು. ನೋಡ್ರಿ, ರೊಟ್ಟಿ ಜೊತೆಗೆ ಈ ಥರ ರೆಡಿ ಆಯ್ತು. ನೀವು ಅನ್ನದ ಜೊತೆಗೇನಾದರೂ ಊಟ ಮಾಡ್ಬೋದು.